ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ವ, ಅದು ಅತ್ತೆ ಸೀಟ್ ನೀನು ಅಳ್ತಿದ್ದೆ ಅಂತ ನನಗನ್ನಿಸ್ತಿಲ್ಲ. ಏನಾಯ್ತವೆ? ಅಕ್ಕ, ಜಗನ್ನು ನಿಮ್ಗೇನು ಬೇಕೋ ಹೇಳಿ, ನಾನು ಎಲ್ಲರ ಹತ್ರ ಮಾತಾಡ್ತೀನಿ. ಹಾಗಾದರೆ ಕೇಳಲಾ? ಕೇಳಿ. ನನಗೆ ನೀನು ಬೇಕು. ಏನು ಡಿಸೈಡ್ ಮಾಡಿದ್ಯಾ ಸುಮಾ? ನನ್ನ ಜೊತೆ ಮದುವೆನಾ ಇಲ್ಲ ಬಂಗಾರಮ್ಮನ ಹೆಣನ? ತುಂಬ ಟೈಮ್ ಇಲ್ಲ, ಬೇಗ ಡಿಸೈಡ್ ಮಾಡಿ ಹೇಳು. ನೀನು ಒಪ್ಕೊಂಡ್ರೆ ಬಂಗಾರಮ್ಮನ ನಾನು ಉಳಿಸ್ತೀನಿ. ಬಾ, ನನ್ನ ಮದುವೆ ಆಗು. ಬಂಗಾರಮ್ಮನ ಉಳಿಸ್ಬೇಕಲ್ಲ? ಬಾ ಬಾ, ನನ್ನ ಮದುವೆ ಆಗು. ಛೇ, ಆ ಜಗನ್ ಹೀಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಜಗನ್ ಇಷ್ಟೆಲ್ಲ ಮಾಡಿ ಒಳ್ಳೆ ಒಂಥರ ಪೋಸ್ ಕೊಡ್ತಾನೆ. ಹೇಗೋ ಅವನ್ ಬಯಸಿದ್ದು ನಾನ್ ಬಯಸಿದ್ದು ಎರಡೂ ಈಡೇರ್ತಿದೆ. ಅಯ್ಯೋ, ಇದ್ಯೋನಪ್ಪ ಇದು, ಒಂದಾದ್ಮ್ಯಾಗ ಒಂದು ತೊಂದರೆ ಹಿಂಗ್ ಗೊತ್ತೈತೆ. ನಾನು ಏನು ಪಾಪ ಮಾಡಿದ್ದೀನಪ್ಪ. ಅಲ್ಲ, ಈ ಜಗನ್ನು ಹಿಂಗ್ ನಂಬಿಸಿ ಕುತ್ಕೆ ಕೊಯ್ಬೋದ? ಸಾನವ್ರೆ, ಈ ನಂತ ಯಾಕೆ ಮೊದಲೇ ಹೇಳಿಲ್ಲ? ಇವ್ಳು ಯಾವಾಗ್ಲೂ ಹಿಂಗೆಯ ಎಲ್ಲ ಮುಚ್ಚಕ್ಕೆ ಕೊನೆಗೆ ತಂದು ನಮ್ಮನ್ನು ಮುಳುಗ್ಸೇ ಬಿಡ್ತಾಳೆ. ನನ್ ಬೇಕು ಅಂತ ಮುಚ್ಚಿಡ್ಲಿಲ್ಲ ಕಣವ. ಈ ವಿಷಯ ಗೊತ್ತಾದ್ರೆ ತಡ್ಕೊಳಕ್ಕಿಲ್ಲ ಅಂತ ಹೇಳಲಿಲ್ಲ. ಅವೇ ಕಂಟಿಗೇನೋ ಕೋಪ, ನಂತವನಾದ್ರೂ ಹೇಳ್ಬೋದಿತ್ತಲ್ಲವೇ? ಸುಮಾ, ನಂಗೆ ಈ ವಿಷಯದ ಬಗ್ಗೆ ಏನು ಹೇಳಲಿಲ್ವಲ್ಲ? ಇದೇನೋ ಹೀಗೆ ಹೇಳ್ತೀಯಾ? ಇಬ್ರು ಲವ್ ಮಾಡ್ತಾ ಇದ್ದೀರಾ, ನಿನ್ನ ಹತ್ರ ಆದ್ರೂ ಸುಮ್ಮ ಹೇಳ್ಕೋಬೇಕಿತ್ತಲ್ವಾ? ಹೇಳಿದ್ರೆ ಮತ್ತೆ ಬೇರೆ ಏನಾದ್ರೂ ತೊಂದರೆ ಆಗ್ಬೋದೇನೋ ಅಂತ ಸುಮಾ ಹೆದರ್ಕೊಂಡಿರ್ತಾಳೆ ರೀ. ಹೌದು, ಅತ್ತೆ ಇದ್ದಿದ್ದ ಪರಿಸ್ಥಿತಿನಾಗೆ ನಾವ್ ಯಾರ ತವನೂ ಹೇಳೋಕ್ ಆಗ್ಲಿಲ್ಲ. ಅಯ್ಯೋ, ಹಂಗಾರ ಅವತ್ತು ಪುಟ್ಟಕ್ಕ ಡಾಕ್ಟ್ರಪ್ಪನ ಮದ್ವೆ ಕರೆಯೋಣ ಅಂದಾಗ ಇದಕ್ಕೇನ ನೀವು ಬ್ಯಾಡ ಅಂದಿದ್ದು? ಹೌದು ರಾಜವ್ವ. ಆದ್ರೂ ಸಾನ ತಿಳಿದವಳಾಗಿ ನೀನ್ ಹಿಂಗ್ ಮಾಡಬಾರ್ದಾಗಿತ್ತು ಬಿಡು. ಅಲ್ಲ, ಈ ವಿಷಯನ ನೀನ್ ಅವತ್ತೇ ಹೇಳಿದಿದ್ರೆ ಪುಟ್ಟಕ್ಕ ಡಾಕ್ಟ್ರಪ್ಪನ ಮನೆ ಒಳಗಡೆ ಬಿಟ್ಕತಾನೆ ಇರ್ಲಿಲ್ಲ. ಅವ್ನ ಅವತ್ ಮಾತಾಡಿದ್ ನೋಡಿ ನಿಜವಾಗ್ಲೂ ಅವ್ನ್ ಬದ್ಲಾಗಿದ್ದಾನೆ ಅಂತ ಅನ್ಕೊಂಡ್ವಿ. ಹುಟ್ಗುಣ ಸುಟ್ರು ಹೋಗಲ್ಲ, ಅವ್ನ್ ಬದ್ಲಾಗವನಂತ ಹೆಂಗವಿ ಅನ್ಕೊಂಡೆ? ಈಗ್ಲೂ ನಮ್ ಗೌರವ್ನ ಮಗ ಹಿಂಗೆಲ್ಲ ಮಾಡ್ತಾನೆ ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಯ್ತಿಲ್ಲ ಕನ್ಸಿರಿ.